ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ಸರ್ದಾರ್ ವಲ್ಲಭಾಯ್ ಪಟೇಲ್ ದೇಶದ ಏಕತಾ ಶಿಲ್ಪಿ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ವ್ಯಕ್ತಿ. ಅಂಥವರ ಮೇಲೆ ಎರಡೆರಡು ಬಾರಿ ಹತ್ಯೆಗೆ ಪ್ರಯತ್ನ ಮಾಡಲಾಗಿತ್ತು. ಅವರನ್ನು ಸಾಯಿಸಲು ಸಂಚು ಮಾಡಲಾಗಿತ್ತು. ಮುಸ್ಲಿಂ ಲೀಗ್ ಸಂಘಟನೆ 2 ಬಾರಿ ಅವರ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿತ್ತು. ಹೌದು, ಈ ಒಂದು ವಿಚಾರ ಇದೆ. ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಅಚ್ಚರಿ ಆಗುತ್ತೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು 150ನೇ ಜನ್ಮ ದಿನಾಚರಣೆಯನ್ನು ನಾವೀಗ ಆಚರಿಸಿದ್ದೀವಿ. ಪ್ರಧಾನಿ ಮೋದಿಯವರು ಕೂಡ ಪಟೇಲರಿಗೆ ಒಂದು ನಮನವನ್ನು ಸಲ್ಲಿಸಿದ್ದಾರೆ. ಗುಜರಾತ್ನಲ್ಲಿರುವಂತಹ ಏಕತಾ ಪ್ರತಿಮೆಗೆ ನಮನ ಸಲ್ಲಿಸಿದ್ದಾರೆ. ಹೀಗಾಗಿ ದೇಶದ ಒಂದು ಏಕೀಕರಣದಲ್ಲಿ ಪಟೇಲರ ಒಂದು ಪಾತ್ರ ತುಂಬ ಪ್ರಮುಖವಾಗಿದೆ. ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತಹ ವ್ಯಕ್ತಿ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಅವರ ಒಂದು ದೃಷ್ಟಿಕೋನ ಹಾಗೂ ನಾಯಕತ್ವವನ್ನು ಶ್ಲಾಘಿಸಲೇಬೇಕಾಗುತ್ತೆ ನಾವು. ಯಾಕಂದರೆ ಅಂತಹ ಮಹಾನ್ ವ್ಯಕ್ತಿ, ಏಕತೆ, ಉತ್ತಮ ಆಡಳಿತ ಮತ್ತು ಸಾರ್ವಜನಿಕ ಒಂದು ಸೇವೆಯತ್ತ ಪಾಟೀಲ್ ಒಂದು ಸಾಕಷ್ಟು ಅಚಲವಾದಂತಹ ಒಂದು ಬದ್ಧತೆಯನ್ನು ಹೊಂದಿದಂಥ ವ್ಯಕ್ತಿ. ಇಂದಿಗೂ ಕೂಡ ನಾವು ಅವರನ್ನು ಸ್ಮರಿಸ್ತೀವಿ. ಅದಕ್ಕೆ ಕೂಡ ಹೀಗಾಗಿ ದೇಶಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅವರನ್ನು ನಾವು ಮೆಚ್ಚುಕೊಂತೀವಿ. ಹೀಗಿರುವಾಗ ಇಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೇಲೆ ಅವರನ್ನು ಸಾಯಿಸೋಕೆ, ಅವರನ್ನು ಹತ್ಯೆ ಮಾಡೋಕೆ ಎರಡೆರಡು ಬಾರಿ ಒಂದು ಮಾರಣಾಂತಿಕ ಒಂದು ದಾಳಿ ನಡೆದಿತ್ತು, ಹಲ್ಲೆ ನಡೆದಿತ್ತು, ಸಂಚನ್ನು ರೂಪಿಸಲಾಗಿತ್ತು ಎನ್ನುವಂಥ ಒಂದು ಭಯಾನಕ ಸತ್ಯ ಹೊರಗೆ ಬರ್ತಾ ಇದೆ. ಈಗ ನೋಡಿ, BJP ಅವರು ಹೇಳ್ತಾರೆ, ಅವರ ಪ್ರಕಾರ 1939ರಲ್ಲಿ ಮುಸ್ಲಿಂ ಲೀಗ್ ಏನಿದೆ ಸಂಘಟನೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೇಲೆ ಎರಡೆರಡು ಬಾರಿ ಹತ್ಯೆಯ ಒಂದು ಯತ್ನವನ್ನು ಮಾಡಿತ್ತು, ನಡೆಸಿದ್ರು ಇವರು ಅಂತ ಹೇಳಲಾಗ್ತಾ ಇದೆ. ಈ ಒಂದು ದಾಳಿಯಲ್ಲಿ 2 ಬೆಂಬಲಿಗರು ಹುತಾತ್ಮರಾಗಿರ್ತಾರೆ. ಪಟೇಲರ ಒಂದು ಬೆಂಬಲಿಗರೇನಿರ್ತಾರೆ ಅವರು ಸಾವನ್ನಪ್ಪಿರ್ತಾರೆ ಎನ್ನುವಂಥ ಒಂದು ಸತ್ಯವನ್ನು ಈಗ ಹೇಳುತ್ತಾ ಇರುವಂಥದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆ ಒಂದು ದಾಳಿಯಲ್ಲಿ ಒಂದು ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ಪಾರಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ. ಇದು ಇಂದಿನ ಕಹಿ ಸತ್ಯಗಳು. ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ಗಾಗಿ ಈ ಒಂದು ಘಟನೆಯನ್ನು ಮುಚ್ಚಿ ಹಾಕಿದ್ದಾರೆ. ಎಲ್ಲಿಯೂ ಕೂಡ ಈ ಒಂದು ಘಟನೆಯನ್ನು ಹೇಳಿಲ್ಲ ಅಂತ BJP ಒಂದು ಸತ್ಯಾಂಶವನ್ನು, ನಿಜಾಂಶವನ್ನು ಹೊರಗಾಗ್ತಾ ಇದೆ, ಆರೋಪ ಕೂಡ ಮಾಡ್ತಾ ಇದೆ ಈ ಒಂದು ವಿಚಾರವೇ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ದಾಳಿ ನಡೆದಿತ್ತ, ಅವರನ್ನು ಸಾಯಿಸೋಕೆ ಸಂಚು ರೂಪಿಸಲಾಗಿತ್ತ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಕೂಡ ನಮಗೂ ಕೂಡ ಹುಟ್ಟುತ್ತೆ. ಯಾಕಂದರೆ ಇಂತಹ ಒಂದು ಸತ್ಯ ಘಟನೆಗಳು, ಕೆಲವೊಂದು ಇತಿಹಾಸದಲ್ಲಿ ನಡೆದು ಹೋದಂತಹ ಕೆಲವೊಂದು ಘಟನೆಗಳು, ಸತ್ಯಾಂಶಗಳು ಈಗಲೂ ಕೂಡ ಕೆಲವರಿಗೆ ಗೊತ್ತಿಲ್ಲ. ಅವು ಒಂದೊಂದಾಗಿ ಸಮಯ ಬಂದಾಗ ಹೊರಗಡೆ ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೇಲೆ ಎರಡೆರಡು ಬಾರಿ ಹತ್ಯೆಯ ಒಂದು ಪ್ರಯತ್ನ ನಡೆದಿತ್ತು ಎನ್ನುವಂತಹ ವಿಚಾರ ಈಗ ಬಯಲಿಗೆ ಬರ್ತಾ ಇದೆ. ನಿಮಗೆ ಗೊತ್ತು, ದೇಶದ ಏಕತೆಯ ಒಂದು ಶಿಲ್ಪಿ ಅಂತಲೇ ಪ್ರಸಿದ್ಧಿಯಾಗಿದ್ದಾರೆ ಪಟೇಲರು. ಅವರ ಮೇಲೆ ಮುಸ್ಲಿಂ ಲೀಗ್ ಸಂಘಟನೆ ಈ ರೀತಿಯಾದಂತಹ ಒಂದು ದಾಳಿಯನ್ನು ನಡೆಸಿದೆ ಅಂದರೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಅಚ್ಚರಿ ಆಗುತ್ತೆ. ಇಂತಹ ಒಂದು ಅಚ್ಚರಿಯಾದಂತಹ ಮಾಹಿತಿಯನ್ನೇ ಈಗ ಬಹಿರಂಗ ಮಾಡ್ತಾ ಇರುವಂಥದ್ದು. 1993ರಲ್ಲಿ ನಡೆದಂತಹ ಘಟನೆ ವೇಳೆ ಒಂದು ದಾಳಿ ಆಗಿತ್ತು ಅಥವಾ ಪ್ರಯತ್ನ ನಡೆದಿತ್ತು ಅಂತ ಹೇಳಿ BJP ಈಗ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದೆ ಕಾಂಗ್ರೆಸ್ನ ಮೇಲೆ. ಬ್ಯಾಂಕ್ಗೋಸ್ಕರ ಕಾಂಗ್ರೆಸ್ ಇಷ್ಟೂ ದಿನ ಜನಸಾಮಾನ್ಯರ ಕಣ್ಣಿಗೆ ಮಣ್ಣಾಗ್ತಾ ಇತ್ತು, ಬೀಳದಂತೆ ಈ ಒಂದು ವಿಚಾರವನ್ನು ಮುಚ್ಚಿ ಹಾಕ್ತಾ ಇತ್ತು ಅಂತ BJP ಸತ್ಯಾಂಶವನ್ನು ಹೊರಗೆ ಬಿಚ್ಚಿಡ್ತಾ ಇದೆ. ಇದೇ ವಿಚಾರವಾಗಿ ರಿಜ್ವಾನ್ ಕಾದ್ರೆ ಎಂಬುವರು ಕೂಡ ಟ್ವೀಟ್ ಮಾಡ್ತಾರೆ BJPಯವರು, ನೋಡಿ ಈ ರೀತಿಯಾದಂಥ ಒಂದು ಸತ್ಯಾಂಶವನ್ನು ಮುಚ್ಚಿಟ್ಟಿದ್ದಾರೆ. ಪಾಟೇಲರ ಮೇಲಾದಂಥ ಒಂದು ದಾಳಿ ನಡೆದಾಗ ತಮ್ಮ ಬೆಂಬಲಿಗರೊಂದಿಗೆ ಸಾರ್ವಜನಿಕ ಒಂದು ಸಭೆಯೊಂದರಲ್ಲಿ ಭಾಗವಹಿಸಿದಾಗ ಅವರು ಹೇಳ್ತಾರೆ ದಾಳಿ ನಡೆದಿತ್ತು ಅಂತ. ಪಟೇಲರನ್ನು ರಕ್ಷಣೆ ಮಾಡೋಕೆ ಮುಂದಾದಂತಹ ಆ 2 ಕೂಡ ಅನುಯಾಯಿಗಳೇನಿರ್ತಾರೆ, ಆ ಒಂದು ಸಮಯದಲ್ಲಿ ದಾಳಿಯಾದಂಥ ಒಂದು ಸಮಯದಲ್ಲಿ ಧೈರ್ಯದಿಂದ ಅವರನ್ನು ಕಾಪಾಡಿಕೊಳ್ಳೋಕೆ ಬಂದಿರ್ತಾರೆ, ಹೋರಾಡಿರ್ತಾರೆ. ಆ ಒಂದು ಹೋರಾಟದಲ್ಲಿ ಪಟೇಲರ ಒಂದು ಬೆಂಬಲಿಗರು ಸಾವನ್ನಪ್ತಾರೆ. ಇದೇ ಸತ್ಯಾಂಶ, ಇದೇ ನಿಜಾಂಶ, ನೀವು ಇದನ್ನು ತಿಳಿದುಕೊಳ್ಳಿ. ಕಾಂಗ್ರೆಸ್ ನಿಮಗೆ ಇದುವರೆಗೂ ಕೂಡ ಈ ಒಂದು ವಿಚಾರವನ್ನು ಹೇಳಿಲ್ಲ, ಮುಚ್ಚಿಟ್ಟಿದೆ ಅಂತ ಹೇಳ್ತಾ ಇರುವಂಥದ್ದು BJP. ಈಗ ಅವರ ತ್ಯಾಗದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪ್ರಾಣಾಪಾಯದಿಂದ ಪಾರಾದರು ಅಂತ ಕೂಡ ಹೇಳ್ತಾರೆ. ಪ್ರಾಣಾಪಾಯದಿಂದ ಪಾರೋಕೆ ಸಾಧ್ಯ ಆಯಿತು. ಈ ಘಟನೆ ಬಳಿಕ ಪೊಲೀಸರು 4 ಆರೋಪಿಗಳನ್ನು ಕೂಡ ಬಂಧಿಸ್ತಾರೆ. ತನಿಖೆಯ ನಂತರ ಅವರಲ್ಲಿ 2ರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ, ಜೈಲು ಶಿಕ್ಷೆ ಕೂಡ ಆಗುತ್ತೆ. ಹಾಗೂ ಇನ್ನಿಬ್ಬರು ಮರಣದಂಡನೆಗೆ ಗುರಿ ಆಗ್ತಾರೆ, ಮರಣದಂಡನೆ ವಿಧಿಸುತ್ತೆ. ಆ ಒಂದು ಸಮಯದಲ್ಲಿ ಯಾರು ದಾಳಿ ಮಾಡಿರ್ತಾರೆ ಅವರು. ಆದರೆ ಕಾಂಗ್ರೆಸ್ ಸರ್ಕಾರ ಇವುಗಳನ್ನು ಸಾರ್ವಜನಿಕವಾಗಿ ಯಾವತ್ತೂ ಕೂಡ ಪ್ರಕಟಣೆ ಮಾಡಲಿಲ್ಲ. ಯಾಕಂದರೆ ಅವರಿಗೆ ಓಟು ಬರಲ್ಲ, ಮತ ಬ್ಯಾಂಕ್ಗಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇತಿಹಾಸದ ಪುಟಗಳಲ್ಲಿ
ಮರೆಯಾಗಿದೆ, ಇದು ಮರೆಯಾಗಿ ಉಳಿದುಕೊಂಡಂತಹ ಒಂದು ಕಹಿ ಸತ್ಯ ಇದು ಅಂತ ಹೇಳಿ BJP ಹೇಳ್ತಾ ಇರುವಂಥದ್ದು, ಟೀಕೆ ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಕೆಲವೊಂದು ನಿಜಾಂಶಗಳನ್ನು, ಸತ್ಯಾಂಶಗಳನ್ನು ಈ ರೀತಿಯಾಗಿ ಮುಚ್ಚಿಡುತ್ತಾ ಇದೆ. ಆ ಎಲ್ಲ ಸತ್ಯಾಂಶಗಳನ್ನು ಹೊರಗಿಡುವಂತಹ ಕೆಲಸವನ್ನು BJP ಈಗ ಮಾಡ್ತಾ ಇದೆ. ಪ್ರಕರಣಗಳು ಏನಿದೆ ನೋಡಿ, ಈ ಒಂದು ಪ್ರಕರಣ ಕಾಂಗ್ರೆಸ್ ಸರ್ಕಾರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಒಂದು ಜನ್ಮದಿನದ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ವಿಚಾರಗಳು, ಇಂತಹ ಕಹಿ ಸತ್ಯಗಳನ್ನು ನೆನಪಿಸ್ಕೋಬೇಕಾಗುತ್ತೆ. ಬ್ರಿಟಿಷರ ಕಾಲ ಹೋಗಿ ಈಗ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಬಂದಿದೆ. ಕಾಂಗ್ರೆಸ್ ದಶಕಗಳವರೆಗೆ ಅಧಿಕಾರದಲ್ಲಿದ್ದರೂ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಅನೇಕ ಇತಿಹಾಸಕಾರರು ಅನೇಕ ವಿಚಾರಗಳನ್ನು ಬರೆದಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನ ಒಂದು ಕಡೆಯಲ್ಲಿದ್ದಂಥವರು, ಕೃಪಾಪೋಷಿತ ಅಥವಾ ಕಾಂಗ್ರೆಸ್ನಿಂದ ಪ್ರಭಾವಿತ ಆದಂತಹ ಲೇಖಕರಾಗಿದ್ದರು ಅಂತ BJP ಹೇಳುತ್ತೆ. ಅದರಿಂದಾಗಿ ಅವರು ಯಾರೂ ಕೂಡ ಬ್ರಿಟಿಷರ ಕಾಲದಲ್ಲೇ ನಡೆದಂತಹ ಈ ಒಂದು ಘನಘೋರ ದಾಳಿಯನ್ನು ಯಾರೂ ಕೂಡ ಬರೆಯಲಿಲ್ಲ, ಪ್ರಸ್ತಾಪ ಕೂಡ ಮಾಡಲಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಯಾಕಂದರೆ ಹಾಗೆ ಪ್ರಸ್ತಾಪ ಮಾಡಿದರೆ ಅವರು ಮುಸ್ಲಿಂ ಲೀಗ್ ಒಂದು ಹೆಸರು ಏನಿತ್ತು ತೆಗಿಬೇಕಾಗ್ತಾ ಇತ್ತು, ಅದರ ಒಂದು ಯೋಚನೆ ಇತ್ತು, ಭಯ ಇತ್ತು. ಹೀಗಾಗಿ ಅದನ್ನು ಹೇಳಲ್ಲ ಇಲ್ಲ. ಹಾಗಾಗಿ ಅವರು ಅದನ್ನು ಪ್ರಸ್ತಾಪ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲೂ ಹೇಳೋಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ನ ಒಂದು ಮೌನವನ್ನು ಕೂಡ ಪ್ರಶ್ನೆ ಯಾರೂ ಕೂಡ ಮಾಡಲಿಲ್ಲ. ಹೇಳ್ತಾರೆ ಇತಿಹಾಸಕಾರರು ಈಗ, ಮತ್ತು BJPಯವರು ಇವಂತಹ ಸತ್ಯಾಂಶವನ್ನು ಈಗ ಮಾತನಾಡ್ತಾ ಇರುವಂಥದ್ದು. ಘಟನೆ ಏನದು ಅಂತಂದರೆ, ಮೂಲಗಳ ಒಂದು ಪ್ರಕಾರ ನಾವು ನೋಡ್ತೀವಿ. ಅದೇ ಈಗಾಗಲೇ ಹೇಳಿದಾಗ ನಿಖರವಾಗಿ ನಾವು ನೋಡಿದ್ರೆ 1939ರಲ್ಲಿ ಮೇ 14ನೇ ತಾರೀಕು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗುಜರಾತ್ನ ಒಂದು ಭಾವನಗರಿಗೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಭಾವನಗರ್ ರಾಜ್ಯ ಒಂದು ಪ್ರಜಾಮಂಡಲ್ ಎಂಬುವಂತಹ ಒಂದು ಸಂಘಟನೆಯ 5ನೇ ವಾರ್ಷಿಕ ಸಮ್ಮೇಳನದಲ್ಲಿ ಭಾಗವಹಿಸಬೇಕಾಗಿರುತ್ತೆ. ಭಾಗವಹಿಸಕ್ಕೆ ಅವರು ಇದು ಭವನಗರ್ಗೆ ಹೋಗ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಪಾಟೀಲರಿಗಾಗಿ ಭವ್ಯವಾದಂತಹ ಒಂದು ಸ್ವಾಗತವನ್ನು ಕೂಡ ಅಲ್ಲಿ ಏರ್ಪಡಿಸಲಾಗಿರುತ್ತೆ. ಅವರಿಗಾಗಿ ತೆರೆದಂತಹ ಒಂದು ವಾಹನದಲ್ಲಿ ರೋಡ್ ಶೋವನ್ನು ಕೂಡ ಏರ್ಪಡಿಸಲಾಗಿರುತ್ತೆ. ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುತ್ತೆ. ಆ ಒಂದು ರೋಡ್ ಶೋನಲ್ಲಿ ಭಾವನಗರ್ನ ನಗೀನಾ ಮಸೀದಿಯ ಒಂದು ಮಂದಿರದಿಂದ ಸಾಗುವಾಗ ಅವರ ಮೇಲೆ 4 ದಾಳಿಯನ್ನು ನಡೆಸ್ತಾರೆ. ಇದು ಈ ಒಂದು ದಾಳಿಯ ಒಂದು ನಿಜಾಂಶ ಯಾವ ರೀತಿಯಾಗಿ ಆಯಿತು ಅಂತ. ವಾಹನವನ್ನೇರಿ ಅವರ ಮೇಲೆ ದಾಳಿಯನ್ನು ನಡೆಸಲು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪ್ರಜಾಮಂಡಲ್ ಸಂಘಟನೆಯ 2 ಕೆಚ್ಚೆದೆಯ ಒಂದು ನಾಯಕರೇನಿರ್ತಾರೆ, ದಾಳಿಕೋರರನ್ನು ಎದುರಿಸಿ ನಿಲ್ತಾರೆ, ಸರ್ದಾರ್ ಪಟೇಲರನ್ನು ರಕ್ಷಣೆ ಮಾಡುತ್ತಾರೆ. ಕೂಡಲೇ ಅಲ್ಲಿಂದ ಪ್ರಜಾಮಂಡಲ್ನ ಇನ್ನಿತರ ಒಂದು ಕಾರ್ಯಕರ್ತರು ಹಾಗೂ ಜನರು ಕೂಡ ದಾಳಿಕೋರರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ತೀವ್ರವಾಗಿ ಗಾಯಗೊಂಡಿದ್ದಂತಹ ಪ್ರಜಾಮಂಡಲ್ ಕಾರ್ಯಕರ್ತರು ಆ ಘಟನೆಯಲ್ಲಿ ಹುತಾತ್ಮರಾಗ್ತಾರೆ. ಈ ವಿಚಾರವಾಗಿ ವಿಶೇಷ ನ್ಯಾಯಾಲಯದ ಒಂದು ಮೂಲಕ ಆರೋಪಿಗಳ ವಿಚಾರಣೆ ಕೂಡ ನಡೆಸಲಾಗುತ್ತೆ. ಆಗ ತಪ್ಪೊಪ್ಪಿಕೊಂಡಿದ್ದಂತಹ ಆರೋಪಿಗಳು ಏನು ಮಾಡ್ತಾರೆ, ಕೋಲ್ಕತ್ತಾದಲ್ಲಿ ಪಾಟೀಲರು ಮಾಡಿದಂತಹ ಒಂದು ಭಾಷಣಕ್ಕೆ ಪ್ರತೀಕಾರವಾಗಿ ಈ ದಾಳಿಯನ್ನು ನಡೆಸಿರೋದಾಗಿ ಒಪ್ಪಿಕೊಳ್ಳುತ್ತಾರೆ. ಏನು ದಾಳಿಯನ್ನು ನಡೆಸಿರ್ತಾರಲ್ಲ ಅವರು ಹೇಳ್ತಾರೆ, ನೋಡಿ ನಾವು ಯಾಕೆ ದಾಳಿ ಮಾಡಿದ್ವಿ ಅಂತ. ಆದರೆ ನಿಜಕ್ಕೂ ಕೂಡ ಈ ಒಂದು ಸತ್ಯಾಂಶ ನಿಜಾಂಶ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಜನರ ಮುಂದೆ ಇಟ್ಟಿಲ್ಲ, ಎಲ್ಲಿಯೂ ಕೂಡ ಯಾರು ಕೂಡ ಬರೋದಿಲ್ಲ. ಒಂದು ವೇಳೆ ಹೇಳಿದರೆ ಮುಸ್ಲಿಂ ಲೀಗ್ ಸಂಘಟನೆಯ ಒಂದು ಹೆಸರನ್ನು ತೆಗೆದುಕೊಳ್ಬೇಕಾಗ್ತಾ ಇತ್ತು. ಅವರಿಗೆ ಮುಸ್ಲಿಮರ ಒಂದು ಓಟುಗಳು ಬರ್ತಾ ಇರಲಿಲ್ಲ. ಹೀಗಾಗಿ ಇಷ್ಟು ದಿನ ಈ ಒಂದು ಕಾಂಗ್ರೆಸ್ ಈ ಒಂದು ವಿಚಾರದ ಬಗ್ಗೆ ಮಾತನಾಡಿಲ್ಲ. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ದಿನಾಚರಣೆ ಬಂದಾಗ ನಾವು ಆಚರಿಸ್ತಾ ಇದ್ದೀವಿ ಅಂದರೆ ಕೆಲವೊಂದು ಸತ್ಯಾಂಶಗಳನ್ನು ಹೊರಗಿಡಬೇಕು, ಅದಕ್ಕೆ ನಾವು ಹೊರಗಿಡ್ತಾ ಇದ್ದೀವಿ ಅಂತ BJP ಹೇಳ್ತಾ ಇದೆ. ಕಾಂಗ್ರೆಸ್ನ ಒಂದು ನಿಜ ಬಣ್ಣವನ್ನು ಹೇಳ್ತಾ ಇರೋದು. ಹೀಗಾಗಿ ವೀಕ್ಷಕರು ಏನಾಗಿತ್ತು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೇಲೆ ನಿಜಕ್ಕೂ ಕೂಡ ಒಂದು 2 ದಾಳಿ ಆಗಿತ್ತು, ಅದೇ ನಿಜ ಅಂತ ಹೇಳಿ BJP ಹೇಳ್ತಾ ಇದೆ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.